ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ 28ನೇ ವರ್ಷದ ನಾವು ಇಂಡಿಪೆಂಡೆನ್ಸ್ ಕಪ್ ಪಂದ್ಯಕೂಟವು ಇವತ್ತು ಮಂಗಳೂರಿನ ನೆಹರು ಮೈದಾನದ ಸ್ಮಾರ್ಟ್ ಸಿಟಿ ಟರ್ಫ್ ಗ್ರೌಂಡಲ್ಲಿ ಕ್ರೀಡಾಂಗಣದಲ್ಲಿ ಇವತ್ತು ಉದ್ಘಾಟನೆಗೊಂಡಿತು. ಇದು ವರ್ಷ ಪ್ರೀತಿ ನಡೀತಾ ಇದೆ. ಪ್ರತಿ ವರ್ಷವೂ ಇದರ ಜನಪ್ರಿಯತೆ ಹೆಚ್ಚಾಗ್ತಾ ಉಂಟು. ಇತ್ತೀಚೆಗೆ ಫಿಫಾ ಪಂದ್ಯಕೂಟದ ಪ್ರಭಾವ ಇದರ ಮೇಲೆ ತುಂಬ ಬೀರಿದೆ. ಯಾಕೆ ಹೇಳಿದಂದರೆ ನಮ್ಮ 28ರ ಇತಿಹಾಸದಲ್ಲಿ ಫಸ್ಟಾಗಿ ಸುಮಾರು 320 ತಂಡಗಳು ಇದರಲ್ಲಿ ಈಗಾಗಲೇ ನೋಂದಣಿ ಆಗಿದೆ. ಈಗ ನಮ್ಮದೇ ಹೈಯರ್ ಪ್ರೈಮರಿ ಹೈಸ್ಕೂಲ್ ಹುಡುಗಿಯರು ಹೈಸ್ಕೂಲ್ ಹುಡುಗಿಯರದು, ಹೈಯರ್ ಪ್ರೈಮರಿ ಹುಡುಗಿಯರು, PU ಕಾಲೇಜ್ ಇದು ಈಗ ಸುಮಾರು 275 ತಂಡ ನೋಂದಣಿ ಆಗಿದೆ. ಕಾಲೇಜಲ್ಲಿ ಸುಮಾರು 75-80 ತಂಡಗಳು ಭಾಗವಹಿಸುವ ಚಾನ್ಸಸ್ ಇದೆ. ಯಾಕೆಂದರೆ ಮಕ್ಕಳಲ್ಲಿಯೇ ಪ್ರಥಮವಾಗಿ ಹೈಸ್ಕೂಲ್ ಸುಮಾರು 100 ತಂಡಗಳು ಇದರಲ್ಲಿ 108 ತಂಡಗಳು ಭಾಗವಹಿಸಿದೆ. ಇದು ಒಂದು ಏನಂದರೆ ನಮ್ಮ ಕ್ರೀಡಾಂಗ ಅಭಿವೃದ್ಧಿಗೊಂಡಿದೆ. ಮುಂಚೆ ಇದು ಒಂದು ಮಡ್ ಗ್ರೌಂಡ್ ಆಗಿತ್ತು, ಈಗ ಇದು ಟರ್ಫ್ ಆಗಿ ಇದು ನಮ್ಮ ಎಲ್ಲ ಫುಟ್ಬಾಲ್ ಆಟಗಾರರದ್ದು ಎಲ್ಲರದ್ದು ಒಂದು ಕನಸಾಗಿತ್ತು. ಇದು ಈಗ ಆಗಿದೆ. ಇಲ್ಲಿ ಮಕ್ಕಳಿಗಾಗಿ ಇದು ಇರುವಂಥದ್ದು. ಮಕ್ಕಳೀಗ ಇನ್ನೊಂದು ಎಂದರೆ ಟರ್ಫ್ ಆದ ಕಾರಣದಿಂದ ನಮಗೆ ಆಶ್ಚರ್ಯ ಆಗ್ತಾ ಉಂಟು, ಇಷ್ಟು ಸ್ಕೂಲ್ ಎಲ್ಲಿರ್ತದೆ ಅಂತ, ಯಾವ ಕ್ರೀಡಾಂಗದಲ್ಲಿ ಆಡಿ ಬರ್ತಾರೆ ಅಂತ. ಇಲ್ಲಿ ಫುಟ್ಬಾಲ್ದು ಇಷ್ಟು ಜನಪ್ರಿಯತೆ ಇದೆ ಅಂದರೆ ಮಕ್ಕಳಿಗೆ ಎಲ್ಲ ನಮಗಿಂತ ಹೆಚ್ಚಾಗಿ ಎಲ್ಲ ಇಂಟರ್ನ್ಯಾಷನಲ್ ಆಟಗಾರರ ಹೆಸರುಗಳು ಅವ್ರಿಗೆ ಗೊತ್ತಿದೆ. ಇತ್ತೀಚೆಗೆ ನೀವು ನಿಮ್ಮ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ವರ್ಲ್ಡ್ ಕಪ್ ಬಗ್ಗೆ ತುಂಬ ಪ್ರಚಾರ ಕೊಟ್ಟಿದ್ದೀರಿ. ನಾವು ಈ ಪಂದ್ಯಕೂಟವನ್ನು ವರ್ಲ್ಡ್ ಕಪ್ಪನ್ನು ಇದರದ್ದು ಲೈವ್ ಟೆಲಿಕಾಸ್ಟ್ ನಾವು ಇಲ್ಲಿ ಮಾಡಿದೆವು ಸಿಟಿ ಸೆಂಟರಲ್ಲಿ ಸಿನಿಪೋಲಿಯಲ್ಲಿ. ಸುಮಾರು 800ಕ್ಕಿಂತ ಮಿಕ್ಕಿ ಫ್ಯಾಮಿಲಿ ಮಕ್ಕಳಿದ್ದರು ಅಲ್ಲಿ ಮ್ಯಾಚ್ 2 ಟಾಕೀಸಲ್ಲಿ. ಸೊ ನಮಗೆ ಆಶ್ಚರ್ಯ ಆಯಿತು, ನಾವು ಎಣಿಸಲಿಲ್ಲ ಒಂದು 200 ಜನ ಬರ್ಬೋದು. ಈ 1 ಗಂಟೆ 12 ರಾತ್ರಿಗೆ ಇಷ್ಟೊಂದು ಮಂಗಳೂರಲ್ಲಿದೆ. ನಮಗೆ ಕೆಲವೊಂದು ಜನ ಕೇಳ್ತಾರೆ ಮಂಗಳೂರು ಇಷ್ಟು ಫುಟ್ಬಾಲ್ಗೆ ಜನಪ್ರಿಯತೆ ಇದೆ ಅಂತ. ನಿಜವಾಗಿ ಹೇಳಬೇಕಾದರೆ ನಮ್ಮ ಕಾಲದಲ್ಲಿ ಫುಟ್ಬಾಲ್ ಕ್ರೀಡೆ ಅಂದರೆ ಮಂಗಳೂರಲ್ಲಿ ಒಂದು ಜನಪ್ರಿಯ ಕ್ರೀಡೆ ಆಗಿತ್ತು. ತುಂಬ ಒಳ್ಳೊಳ್ಳೆ ಆಟಗಾರರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಆಡಿದ್ದಾರೆ. ಸೊ ಇಲ್ಲಿ ಈಗ ಇದು ಇವತ್ತಿಂದ 22 ತಾರೀಕಿಂದ 15 ತಾರೀಕು ತನಕ ನಿರಂತರ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ನಡೀತದೆ ಈ ಪಂದ್ಯಕೂಟವು. ಇದರದ್ದು ಅದೇ ಈಗ ನಾವು ಹೈಯರ್ ಪ್ರೈಮರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮ್ಯಾಚ್ ನಡೀತಾ ಉಂಟು. ಇದು ಒಂದು 4 ದಿವಸ ನಡೀತದೆ. ಆಮೇಲೆ ಹೈಸ್ಕೂಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ದು ಅದು ಒಂದು 8 ದಿವಸ. ಆಮೇಲೆ PUC, ಆಮೇಲೆ ಡಿಗ್ರಿ. ಫೈನಲ್ ಡೇ 15 ತಾರೀಕಿಗೆ ಇರ್ತದೆ. ಆಗಸ್ಟ್ 15 ವರ್ಷ ಪ್ರೀತಿ ನಾವು ಸ್ವಾತಂತ್ರ್ಯೋತ್ಸವದ 50ನೇ ವರ್ಷದ ನೆನಪಿಗಾಗಿ ಇದು ಪ್ರಾರಂಭ ಮಾಡಿದಂಥ ಈ ಫುಟ್ಬಾಲ್ ಪಂದ್ಯಕೂಟ ಖಂಡಿತವಾಗಿ ಇದು ಮುಂದಕ್ಕೆ ತುಂಬ ಜನಪ್ರಿಯತೆ ಇದೆ. ಸ್ಕೂಲ್ ಕಾಲೇಜ್ ನಾವು ಇಷ್ಟೇ ವಿನಂತಿ ಮಾಡ್ತೇವೆ, ಸ್ಕೂಲ್ ಕಾಲೇಜಿಗೆ ಕ್ರೀಡಾಂಗವನ್ನು ಮಾಡಬೇಕು. ಇಲ್ಲಿ ಬಂದು ಆಡ್ಬೋದು. ಸ್ಕೂಲ್ ಅವರಿಗೆ ಯಾವಾಗಲೂ ಆಡೋದಾದರೆ ನಮ್ಮದು ಏನು ಅಡಿಯಿಲ್ಲ, ಬಂದು ಯಾವಾಗ ನಮ್ಮನ್ನು ಸಂಪರ್ಕ ಮಾಡಿ ಅವರು ಆಡ್ಬೋದು. ಅದಕ್ಕಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ಒಂದು ಕ್ರೀಡೆಗೆ ತುಂಬ ಜನಪ್ರಿಯತೆ ಇದೆ. ಮಂಗಳೂರಿಗೆ ಅಲ್ಲಿ ಕ್ರೀಡೆ ಬೇಕು. ಅದರಿಂದ ನಮ್ಮ ಸಚಿವರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇದ್ದಾರೆ, ಶಾಸಕರು, MLC ಅವರು ಎಲ್ಲರ ಸಹಕಾರ ಉಂಟು ಇದಕ್ಕೆ. ಮುಂದಕ್ಕೆ ಸಹ ನಮ್ಮ ಸಂಸದರು ಬ್ರಿಜೇಶ್ ಶೋಟ್ ಅವರು ಯಾವಾಗ ಸಿಕ್ಕಿದರೆ ಹೇಳ್ತಾರೆ, ಇಲ್ಲಪ್ಪ ನೀವು ಮಾಡಿ, ನಮಗೆ ಕ್ರೀಡಾಂಗ ಬೇಕು ಸೊ ಸ್ಪೆಷಲಾಗಿ ಸ್ಮಾರ್ಟ್ ಸಿಟಿ ಅವರು ಎಲ್ಲರ ಸಹಕಾರ ನಮಗಿದೆ. ನಾನು ವಿಜಯ ಸುವರ್ಣ, ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಪ್ರತಿನಿಧೀಕರಿಸಿದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಫುಟ್ಬಾಲ್ ಸಂಸ್ಥೆಯಿಂದ ಸಾಧಾರಣ 30 ವರ್ಷಗಳಿಂದ ಈ ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡವನ್ನು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ವತಿಗೆ ನಾನು ಪ್ರತಿನಿಧೀಕರಿಸ್ತಿದ್ದೇನೆ. ಈ ಒಂದು ಪಂದ್ಯಾಟ ನಾವು 1996ರಲ್ಲಿ ಈ ಒಂದು ಜಿಲ್ಲೆಯ ಪ್ರತಿಭೆಗಳನ್ನು ಬೆಳೆಸಬೇಕೆಂಬ ಆ ಒಂದು
ಉದ್ದೇಶದಿಂದ ಈ ಪಂದ್ಯಾಟವನ್ನು ಆಯೋಜಿಸಿ ಆ ಟೈಮಲ್ಲಿ ನಮಗೆ 23 ತಂಡಗಳು ಪ್ರಾರಂಭದಲ್ಲಿ ಆಗಿ ಇವತ್ತು 300 ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಿವೆ. ಈ ಪಂದ್ಯಾಟ ನಡೆದ ನಂತರ ನಾವು ಎಷ್ಟೋ ಆಟಗಾರರು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಂದ್ಯಾಟದಿಂದ ಆಡಿ ನಮ್ಮ ಕರ್ನಾಟಕ ರಾಜ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದ ಹಲವಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪ್ರಪ್ರಥಮವಾಗಿ 2004ರಲ್ಲಿ ನಮ್ಮ ಕರ್ನಾಟಕ ತಂಡಕ್ಕೆ ನಮ್ಮ ಜಿಲ್ಲೆಯಿಂದ 3 ಹುಡುಗಿಯರು ಸಿಲೆಕ್ಟ್ ಆಗಿದ್ದರು. ಯಾಕಂದರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಪುರುಷರು ಕೂಡ ನಮ್ಮ ಟೀಮನ್ನು ಪ್ರತಿನಿಧೀಕರಿಸಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಕರ್ನಾಟಕ ತಂಡದ ಆಟಗಾರರು ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಮಹಿಳಾ ಜೂನಿಯರ್ ತಂಡವನ್ನು ಪ್ರತಿನಿಧೀಕರಿಸಿದ್ದಾರೆ. ಈ ಒಂದು ಪಂದ್ಯಾಟ ಪ್ರಾರಂಭವಾದ ನಂತರ ಎಲ್ಲ ಸ್ಕೂಲುಗಳು ಈಗ ಇದೊಂದು ದೊಡ್ಡ ಜಾತ್ರೆಯಾಗಿದೆ. ಇಂಥ ಒಂದು ಟೂರ್ನಮೆಂಟ್ ಇಡೀ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಕೂಡ ನಡೆದಿಲ್ಲ. 21 ದಿವಸ ಈ ಪಂದ್ಯಾಟವನ್ನು ನಾವು ಪ್ರತಿ ದಿವಸ ಅಂದರೆ ನಾವು 96ರಿಂದ ಇಷ್ಟರವರೆಗೆ ಇದನ್ನು ನಾವು ಭಾಳ ಒಂದು ಅಚ್ಚುಕಟ್ಟಾಗಿ ಕಾರ್ಯವನ್ನು ಪಂದ್ಯಾಟವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ನನ್ನ ಹೆಸರು ಸುಜಿತ್ KV ಅಂತ. ನಾನು ಎನಪೆ ಯೂನಿವರ್ಸಿಟಿ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ HOD ಮತ್ತು ಎನಪೆ ಯೂನಿವರ್ಸಿಟಿ ಫಿಸಿಕಲ್ ಡೈರೆಕ್ಟರ್. ಅದೇ ಥರ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು. ಅದೇ ಥರ ನಮ್ಮ FC ಮ್ಯಾಂಗ್ಳೂರ್ ಫುಟ್ಬಾಲ್ ಕ್ಲಬ್ ಮ್ಯಾಂಗ್ಳೂರ್ದು ಮ್ಯಾನೇಜರ್, ಅದೇ ಥರ ಜಾಯಿಂಟ್ ಸೆಕ್ರೆಟರಿ ಆಗಿ ಇಲ್ಲಿ ಮಂಗಳೂರಲ್ಲಿ ಇರೋದು. ನನ್ನ ಇಲ್ಲಿ ಫುಟ್ಬಾಲು ಮ್ಯಾಂಗ್ಳೂರಲ್ಲಿ ಫುಟ್ಬಾಲ್ ಹೇಳಿದರೆ ಒಂದು ಏನು ಹೇಳೋದು, ನಮ್ಮ ಮಕ್ಕಳದು ಒಂದು ಫೆಸ್ಟಿವಲ್ ಥರ ಆಗುತ್ತೆ. ಅದು ಒಂದೇ ಟೂರ್ನಮೆಂಟ್ ಮೇಯ್ನಾಗಿ ಆಗೋದು ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನಲ್ಲಿ ಮಾಡುವ ಇಂಡಿಪೆಂಡೆನ್ಸ್ ಕಪ್. ಇದರಲ್ಲಿ ಆಲ್ಮೋಸ್ಟ್ 200+ ಇನ್ಸ್ಟಿಟ್ಯೂಷನ್ನ ಬಂದು ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು. ಅದೇ ಈ ವರ್ಷದಿಂದ ನಮಗೆ ಮಕ್ಕಳಿಗೆ ಒಂದು ಸೆಕೆಂಡ್ ಲೆವೆಲ್ ಆಪರ್ಚುನಿಟಿ ಆಗಿ ಈಗ ಹೊಸದಾಗಿ ಟರ್ಫ್ ಬಂದಿದೆ. ಲಾಸ್ಟ್ ಇಯರ್ ಟರ್ಫ್ ಮಾಡುವಾಗ ನಮಗೆ ಏನಪ್ಪ ಯೂನಿವರ್ಸಿಟಿಯಲ್ಲಿ ನಮಗೆ 2 ಫ್ಲಡ್ ಅದರಲ್ಲಿ ಒಂದು ಫುಲ್ ಟರ್ಫ್ ಗ್ರೌಂಡ್ ಇದೆ. ಲಾಸ್ಟ್ ಇಯರ್ ಎಲ್ಲ ಡಿಗ್ರಿ ಮತ್ತು PU ನಾವು ಅಲ್ಲಿ ಟರ್ಫಲ್ಲೇ ಮಾಡಿರೋದು. ಈ ವರ್ಷ ಇಲ್ಲಿ ನಮ್ಮದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆಗಿಯೇ ನಮಗೆ ಟರ್ಫ್ ಈಗ ಬಂದಿದೆ. ನಮ್ಮ ಮ್ಯಾಂಗ್ಳೂರ್ ಮಹಾನಗರ ಪಾಲಿಕೆ ಅಂಡರಲ್ಲಿ ಒಳ್ಳೆ ಟರ್ಫ್ ಆಗಿದೆ. ಅದೇ ಥರ ಮಕ್ಕಳಿಗೆ ಇಲ್ಲಾದರೆ ನಾವು ಈ ಮಳೆ ಈ ಇಂಡಿಪೆಂಡೆನ್ಸ್ ಕಪ್ ಯಾವಾಗಲೂ ಆಗಸ್ಟ್ 15ಗೆ ಮುಗಿಯೋ ಥರನೇ ಆಗುತ್ತೆ. ಈ ಮಳೆ ಕಾಲದಲ್ಲಿ ಆಡುವಾಗ ಯಾವಾಗಲೂ ನೋಡುವಾಗ ಕೆಲವು ಟೈಮಲ್ಲಿ ಕಿಕ್ ಮಾಡುವಾಗ ಬೋಲು ನೀರಲ್ಲಿ ಹೋಗ್ತಾ ಇದ್ವಿ. ಆ ಥರ ಅಷ್ಟೊಂದು ಮಳೆಗೆ ಇಲ್ಲಿ ಆಡೋದು ಅಷ್ಟೊಂದು ಪ್ರಾಬ್ಲಮ್ ಇದೆ. ಈಗ ಎಲ್ಲ ಚೇಂಜ್ ಆಗಿದೆ. ಈಗ ಎಲ್ಲ ಕಂಪ್ಲೀಟು ಫೆನ್ಸಿಂಗ್ ಆಗಿದೆ. ಯಾರು ಒಳಗಡೆ ಹೋಗಲಿಕ್ಕೆ ಇಲ್ಲ, ಎಲ್ಲರೂ ಡಿಸಿಪ್ಲಿನ್ ಆಗ್ತಾರೆ. ಈಗ ಅದೇ ಥರ ಈ DK ಫುಟ್ಬಾಲ್ ಅಸೋಸಿಯೇಷನ್ನ ನಮ್ಮ ಅಸ್ಲಾಂ ಅವರು ಮತ್ತು ಹುಸೇನ್ ಅವರು ತುಂಬ ಪ್ರಯತ್ನ ಮಾಡ್ತಾ ಉಂಟು ಡಿಸಿಪ್ಲಿನ್ ತರಲಿಕ್ಕೆ. ಯಾಕೆಂದರೆ ಯಾವುದು ಗೇಮಿಗೆ ಡಿಸಿಪ್ಲಿನ್ ಇಲ್ಲಾದರೆ ಅದು ಯಾವಾಗಲೂ ಬೆಳೆಯಲ್ಲ. ಅದೇ ಥರ ಅವರಿಗೆ ಒಂದು ಮೇಲೆ ಹೋಗಬೇಕಾದ್ರೆ ಅವರು ರೆಸ್ಪೆಕ್ಟ್ ಮಾಡಬೇಕು, ಅವರು ಒಪ್ಕೊಳ್ಬೇಕು. ಗೆಲ್ಲೋದು ಸೋಲೋದು ಏನಾದರೂ ಅದು ರೆಸ್ಪೆಕ್ಟ್ ಮಾಡಲೇ ಆಡಬೇಕು. ಈ ಥರ ಒಂದು ಆಪರ್ಚುನಿಟಿ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಎಲ್ಲ ಏಜ್ ಗ್ರೂಪ್ ಮಕ್ಕಳಿಗೆ, ಹುಡುಗಿಯರಿಗೆ ಎಲ್ಲರಿಗೆ ಸಿಗೋದ್ರಿಂದ ಇದು ಇಲ್ಲಿ ಸ್ಪೋರ್ಟ್ಸ್ ಬೆಳೀತಾ ಉಂಟು. ಅದೇ ಥರ ಫುಟ್ಬಾಲ್ ಬೆಳೀತಾ ಉಂಟು. ಅದೇ ಥರ ಈ ವರ್ಷ ವರ್ಲ್ಡ್ ಕಪ್ಪು ಆಗಿರೋದ್ರಿಂದ ಮಕ್ಕಳಿಗೆ ಒಳ್ಳೆ ಎಂಥೂಸಿಯಾಸ್ಟಿಕಲ್ಲಿ ಬರ್ತಾ ಉಂಟು. ಆಲ್ ದ ಬೆಸ್ಟ್ ಫಾರ್ ದ ಟೂರ್ನಮೆಂಟ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ